ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಬೆಳಗ್ಗೆನೇ ಎದ್ದು ಬೇಗ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅವಲಕ್ಕಿ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ. ಸೊ ಅದನ್ನೆಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ನಾವು ಮೆಟ್ರೋಗೆ ಬಂದಿದ್ದೀವಿ. ಸೊ ಯಾಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಪಾಪುದು ಐ ಚೆಕಪ್ ಇತ್ತು. 3-4 ಮಂತ್ಸ್ ಒಂದು ಸತಿ ಇಲ್ಲ 6 ಮಂತ್ಸಿಗೆ ಒಂದು ಸತಿ ಐ ಚೆಕಪ್ ಮಾಡಿಸ್ಬೇಕು ಅಂತ ಹೇಳಿದರು ಡಾಕ್ಟರು. ಸೊ ಹಾಗಾಗಿ ನಮ್ಮದು ಡ್ಯೂ ಡೇಟ್ ಇತ್ತು ಇವತ್ತು. ಹಾಗಾಗಿ ಬೆಳಗ್ಗೆನೇ ಹೊರಟಿದ್ದೀವಿ. ಏಕೆ ಅಂತ ಅಂದರೆ, ಡಾಕ್ಟ್ರು ಸಿಗೋದೇ ವಾರಕ್ಕೆ 2 ಸತಿ, ಅವ್ರು ಕೊಟ್ಟಿರೋ ಡೇಟಲ್ಲಿ ಮಾತ್ರನೇ ಸಿಗೋದು. ಅವರನ್ನು ಹುಡಿಕೊಂಡು ಎಷ್ಟು ದೂರದಿಂದ ಬರ್ತಾರೆ, ದಾವಣಗೆರೆ, ಏನದು ವಿಜಯನಗರ, ಬೀದರ್, ಆ ಕಡೆ ಗುಲ್ಬರ್ಗ, ಅಲ್ಲಿಂದ ಬರ್ತಾರೆ ಗೊತ್ತಾ. ಯಾಕೆಂದರೆ ಸ್ಪೆಷಲಿಸ್ಟ್ ಆ ಥರ ಮಕ್ಕಳಿಗೆ ನೋಡೋ ಸ್ಪೆಷಲಿಸ್ಟ್ಗಳು ನಮ್ಮಲ್ಲಿ ತುಂಬಾ ಕಮ್ಮಿ. ಸೊ ಹಾಗಾಗಿ ನೋಡೋರಲ್ಲಿ ಇವರು ತುಂಬ ಬೆಸ್ಟ್ ಇದ್ದಾರೆ. ಹಾಗಾಗಿ ನಾವು ನಾರಾಯಣ ನೇತ್ರಾಲಯದಲ್ಲಿ ನಾವು ಪಾಪುಗೆ ತೋರಿಸ್ತಾ ಇರೋದ್ರಿಂದ ನಾವು ಅಲ್ಲಿಗೆ ಹೊರಟಿದ್ದೀವಿ. ಸೊ ಮೆಟ್ರೋಗೆ ಹೊರಟಿದ್ದೀವಿ. ಇದು ನಮ್ಮ ಪಾಪುನ ಸೆಕೆಂಡ್ ಟೈಮ್ ಅವನು ಮೆಟ್ರೋದಲ್ಲಿ ಬರ್ತಾ ಇರೋದು. ಅವ್ರ ಅಪ್ಪನ ಜೊತೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಮೆಟ್ರೋದಲ್ಲಿ ಬೆಳಗ್ಗೆನೇ ಇವತ್ತು ಖಾಲಿನೇ ಇತ್ತು. ಯಾಕೆಪ್ಪ ಅಂತ ಅಂದ್ಕೊಂಡ್ರೆ, ಮೆಟ್ರೋ ಇವಾಗ ಬೆಳಗ್ಗೆ ಹೊತ್ತು ಜಾಸ್ತಿ ಟ್ರೈನ್ನ ಬಿಡ್ತಾ ಇದ್ದಾರೆ, ತುಂಬ ಟ್ರೈನ್ಸ್ನ ಜಾಸ್ತಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ರಾಘವರು. ನಾನು ಬಂದೇ ತುಂಬ ದಿನಗಳಾಯ್ತಲ್ಲ, ಸೊ ಹಾಗಾಗಿ ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ. ಮೆಟ್ರೋ ಟ್ರೈನ್ ಬಗ್ಗೆ ಅವಾಗ ಓಡಾಡ್ತಾ ಇದ್ದಿದ್ದು ಪಾಪು ಆಗೋಕ್ಕಿಂತ ಮುಂಚೆ. ಸೊ 1.5 year to ಆಲ್ಮೋಸ್ಟ್ 2 yearsಗೆ ಗ್ಯಾಪ್ ಆಯ್ತಾಗಲ್ಲ. ಅಷ್ಟಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ. ತುಂಬಾ ಬೆಳಗ್ಗೆನೇ ಹೋಗ್ತಾ ಇರೋದ್ರಿಂದ ಸನ್ರೈಸಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ಪಾಪು ಏನು ಅಷ್ಟು ಗಲಾಟೆ ಮಾಡ್ತಾ ಇರಲಿಲ್ಲ. ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರೆ ಅವ್ನು ಕಾರ್ ಓಡಿಸೋದಕ್ಕೆ ಬಿಡೋದಿಲ್ಲ, ನಾನು ಓಡಿಸ್ಬೇಕು. ಅದು ಗೇರ್ ಎಳೆಯೋದು, ಸ್ಟೇರಿಂಗ್ ಎಳೆಯೋದು, ಆ ಥರದ್ದೆಲ್ಲ ಮಾಡ್ತಿರ್ತಾನೆ. ಸೊ ಹೋದ ತಕ್ಷಣ ಅವನಿಗೆ ಸರಿ ಮಾಡ್ಕೊಂಡೋಗಿದೆ. ಫಸ್ಟ್ ಸರಿ ತಿನ್ಸೋಣ ಅಂತ ಅಂದರೆ 1 ಸ್ಪೂನ್ ತಿಂದ್ಬಿಟ್ಟು ಆಮೇಲೆ ಏನೂ ತಿಂತಾ ಇರಲಿಲ್ಲ ಸರಿನಾ. ಸರಿ ಅಂದ್ಬಿಟ್ಟು ಒಂಚೂರು ಹಾಲಾದರೂ ಕುಡಿಯಪ್ಪ ಅಂತ ಅಂದ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಅಲ್ಲಿ ಟ್ರೈನ್ ಹೋಗ್ತಾಯಿತ್ತು. ಅವನಿಗೆ ಟ್ರೈನ್ ಹೋಗ್ತಾಯಿದ್ರೆ ಬಾಯ್ ಬಾಯ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ಬಾಯ್ ಬಾಯ್ ಎಲ್ಲ ಮಾಡ್ತಿದ್ದ. ತುಂಬ ಜನನೇ ಬಂದಿದ್ದರು ಬೆಳಗ್ಗೆನೇ. ಸೊ ವೆಯ್ಟಿಂಗ್ ಮಾಡ್ತಾಯಿದ್ವಿ ನಾವಂತೂ. ನಾವು ತಿಂಡಿ ಎಲ್ಲ ಮಾಡ್ಕೊಂಡು ಸ್ವಲ್ಪ ಲೇಟೇ ಆಗೋಯ್ತು ಅಂತ ಅನಿಸ್ತು ನನಗಂತೂ. ತಿಂಡಿ ಮಾಡಲಿಲ್ಲ ಅಂದರೆ ಸ್ವಲ್ಪ ಇನ್ನೂ ಬೇಗ ಹೋಗ್ತಾ ಇದ್ವೇನೋ ಅಂತ ಅಂದ್ಬಿಟ್ಟು. ಸೊ ಇವನಿಗೆ ಫ್ಲವರ್ಸ್ ಎಲ್ಲ ಇಷ್ಟ ಆಗುತ್ತಲ್ಲ, ಅಲ್ಲೆಲ್ಲ ತುಂಬ ಫ್ಲವರ್ಸ್ ಇತ್ತು. ಸೊ ಒಂದೇ ಒಂದು ಇಟ್ಕೊಳ್ಳಿ ನೋಡೋಣ ಏನು ಮಾಡ್ತಾನೆ ಅಂತ ಅಂದ್ಬಿಟ್ಟು, ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಫ್ಲವರ್ ಕೊಟ್ಟೆ ಅವನಿಗೆ. ಅವನು ಎತ್ತದ್ದು ಬಿಸಾಕೋದು ಇದು ಮಾಡ್ತಾಯಿದ್ದ. ನಾನು ಒಂದು ಫೋಟೋ ಆದರೂ ತೆಗಿತೀನಿ ಕೊಡೋ ಇಲ್ಲಿ ಅಂತ ಅಂದರೆ ಕೊಡ್ತಾ ಇರಲಿಲ್ಲ. ಎತ್ತು ಬಿಸಾಕೋದು ಆ ಥರ ಎಲ್ಲ ತರಲೆ ಮಾಡ್ತಾಯಿದ್ದ. ಹಾಗೆ ಏನು ಗೊತ್ತಾ, ಇದು ಪ್ರೀಮೆಚ್ಯೂರ್ ಬೇಬೀಸ್ಗೆ ತುಂಬ ಇಲ್ಲಿ ಡಾಕ್ಟರ್ ನೋಡೋದು. ಇಲ್ಲಿ ಅಂದರೆ ನಾವು ತೋರಿಸೋ ಡಾಕ್ಟರು ಈ ದಿವಸಕ್ಕೆ ಬನ್ನಿ ಅಂತಾರೆ. ಆ ಟೈಮ್ನಲ್ಲಿ ಮಂಗಳವಾರ ಗುರುವಾರ ಇವು 2 ದಿವಸನೇ ನೋಡೋದು. ಹಾಗಾಗಿ ತುಂಬ ಜನ ಬಂದಿರ್ತಾರೆ ತುಂಬ ಕಡೆಯಿಂದ. ನೋಡ್ಬೋದು ತುಂಬ ಸೆಕೆ ಇತ್ತು. ಅಲ್ಲಂತೂ ಮೊದಲೇ ಶೀಟಿಂದು ಅದು ಟೆರೆಸ್ ಮೇಲೆ ಇರೋದು, ರೂಫ್ ಮೇಲೆ ಫ್ಯಾನ್ ಹುಡಿಕೊಂಡು ಅಪ್ಪ ಮಗ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಫ್ಯಾನ್ ಎಲ್ಲಿತ್ತು ಅಲ್ಲೇ ಹೋಗಿದ್ದಾರೆ. ಮೇಲೆಲ್ಲ ಫ್ಯಾನ್ ಇತ್ತು. ಅಂದರೆ ಏನು ನಮ್ಮದು ಗಾಳಿಯೆಲ್ಲ ಆಚೆಗೆ ಹೋಗುತ್ತಲ್ಲ, ಚಿಕ್ಕ ಫ್ಯಾನ್ ಹಾಕಿರ್ತಾರಲ್ಲ ಈ ಚಿಮ್ನಿ ಫ್ಯಾನ್ಸ್ ಥರ, ಆ ಥರದ್ದೊಂದು ಮೇಲಿತ್ತು. ಅದಕ್ಕೆ ಅವ್ನು ತೋರಿಸ್ತಿದ್ದಾನೆ ಫ್ಯಾನ್ ಅಂತ ಅಂದ್ಬಿಟ್ಟು ಅವ್ರ ಅಪ್ಪಂಗೆ. ನೋಡಿ ಅಲ್ಲಿ ಫ್ಯಾನ್ ಇತ್ತು ಅಂದ್ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಫಸ್ಟ್ ಸ್ವಲ್ಪ ಫ್ಯಾನ್ಸ್ ಎಲ್ಲ ಇತ್ತು, ಈಗ ಇಲ್ಲ ಅಷ್ಟು ಕಮ್ಮಿ ಆಗಿಬಿಟ್ಟಿದ್ದಾರೆ. ಈಗ ನಮ್ಮದು ಹೆಸ್ರು ಕೂಗಿ ಬಿಲ್ಲಿಂಗ್ ಮಾಡಿಸಿದ್ರು ಇಷ್ಟೋ ಹೊತ್ತಾದಮೇಲೆ. ಸೊ ಒಂದು ಟ್ಯಾಗ್ ಕೊಟ್ಟಿರ್ತಾರೆ, ಅವರು ಪೇರೆಂಟ್ಸ್ ಮಾತ್ರ ಹೋಗಬೇಕು. ಆ ಥರ ಕೆಳಗಡೆ ಇನ್ನೊಂದು ಇರುತ್ತೆ ಬಿಲ್ಲಿಂಗ್ ಸೆಕ್ಷನ್. ಆದಮೇಲೆ ಕೆಳಗಡೆ ಇನ್ನೊಂದು ಫ್ಲೋರ್, ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾಗಿರುತ್ತೆ ನಾವು. ಅಲ್ಲಿ ಡಾಕ್ಟರ್ ಸಿಗೋದು. ಸೊ ಅಲ್ಲೆಲ್ಲ ಟೆಸ್ಟ್ ಮಾಡಿ ಅದಾದ ನಂತರ 3rd ಲೆವೆಲಲ್ಲಿ ಡಾಕ್ಟರ್ ಸಿಗೋದು. ಅವರು ಫಸ್ಟ್ ಲೆವೆಲ್ ಇಲ್ಲಿ ಬಿಲ್ಲಿಂಗು ಆ ಥರ ಎಲ್ಲ ಮಾಡಿ, ಸೆಕೆಂಡ್ ಲೆವೆಲ್ ನೋಡಿ ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಕಂಟೆಸ್ಟ್ ಮಾಡಿಸೋರು, ಅವರು ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಆ ಥರದ್ದೆಲ್ಲ ಬರ್ತಿರ್ತಾರೆ ಸೆಕೆಂಡ್ ಫ್ಲೋರಲ್ಲಿ. ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಏನು ಆಯಿತು ಅಂತ ಅಂದರೆ, ಪಕ್ಕದಲ್ಲೇ ಇಸ್ಕಾನ್ ಇತ್ತು. ನಾವು ಯಾವತ್ತೂ ಹೋಗೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ಬಂದಾಗೆಲ್ಲ. ಈ ಸತಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ತಯಾರಿ ಮಾಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನಮ್ಮ ಪಾಪು ಕಣ್ಣು ತೋರಿಸ್ಕೊಂಡು ಹಿಂಗೆ ಬರೋಷ್ಟರಲ್ಲಿ ಅವನು ನಿದ್ದೆ ಮಾಡಿಬಿಟ್ಟಿದ್ದ. ಸೊ ಪಾಪುದು ಕಣ್ಣೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಳಿಸಿದ್ರು. ಸೊ ನೆಕ್ಸ್ಟ್ ಅಕ್ಟೋಬರಿಗೆ ಬನ್ನಿ ಅಂತ ಎಲ್ಲ ಹೇಳಿದ್ರು. ಆವಾಗ ಅವನಿಗೆ 2 years ಕಂಪ್ಲೀಟ್ ಆಗುತ್ತೆ ಅಂತ. ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ರು. ಅದೆಲ್ಲ ತಿಂದ್ಕೊಂಡು ಎಲ್ಲ ಅವನು ಸ್ವಲ್ಪ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ಅಕ್ಕ ಹಂಗೆ ಹೀಗೆ ಅಂತೆಲ್ಲ, ಅಣ್ಣ ಅಂತೆಲ್ಲ ಮಾತಾಡಿಸ್ಕೊಂಡು, ಆಮೇಲೆ ಆನ್ ದ ವೇ ಅಲ್ಲಿಂದ ದೇವಸ್ಥಾನದಿಂದ ಬರ್ತಾ ಒಂದಲ್ಲಿ ಬ್ಯಾಟು ಬಾಲು ಮಕ್ಕಳದ್ದು ಟಾಯ್ಸ್ ಆಟಾಡೋದು ಇಟ್ಕೊಂಡಿದ್ರು. ಏನು ತೊಗೊಂಡ್ರು 100 rupees ಅಂತ ಹೇಳಿದ್ರು. ಸರಿ ಅವನಿಗೆ ಬ್ಯಾಟು ಬಾಲ್ ಕೊಡ್ಸೋಣ, ಅದೊಂದು ಹೊಸದು ಇಂಟ್ರಡ್ಯೂಸ್ ಮಾಡ್ದಂಗೆ ಆಗುತ್ತೆ ಅವನಿಗೆ, ನೋಡೋಣ ಅಂತ ಅಂದ್ಬಿಟ್ಟು ಕೊಡಿಸ್ದೆ. ಅವನು ಅದನ್ನೇ ಇಟ್ಕೊಂಡು ಮೆಟ್ರೋದಲ್ಲಿ ಇಟ್ಕೊಂಡು ಹೊಡಿಯೋದು ಮಾಡೋದು, ನಮಗೆ ಆ ಥರದ್ದೆಲ್ಲ ಮಾಡ್ತಾಯಿದ್ದೆ. ನೆಲಕ್ಕೆ ಹಾಕೊಂಡು ಚಚ್ಚೋದು, ಯಾಕಾದರೂ ಕೊಡಿಸೋದು, ನೀನು ಮಾರ್ಕ್ ಕಟ್ಕೊಂಡು ಅಂತ ರಾಘವನ್ನ ನಿಗ್ರಹಿಗಳವರು. ಯಾಕೆಂದರೆ ಅವರು
ಇವನು ಏನಂತಾರೆ ಟಾಂಟ್ರಮ್ಸ್ ಎಲ್ಲ ತಡೆಯೋದಕ್ಕೆ ಇಷ್ಟ ಆಗಲ್ಲ ಅವ್ರಿಗೆ ತಡ್ಕೊಳ್ಳೋದಿಲ್ಲ. ಅವನೇನೇ ಸೈಲೆಂಟಾಗಿರ್ಬೇಕು ಅಷ್ಟೇ ಹಂಗೆ ಅವ್ರು ಇಷ್ಟಪಡ್ತಾರೆ. ಮನೇಲಿ ಅವ್ರು ಜಾಸ್ತಿ ಇರಲ್ವಲ್ಲ, ಹಾಗಾಗಿ ಅವನು ಜಾಸ್ತಿ ಉಬ್ಬೋಗ್ಬಿಡ್ತಾನೆ ಅವ್ರ ಅಪ್ಪನ ಕಂಡ್ರೆ. ಸೊ ಅದೆಲ್ಲ ಮುಗಿಸ್ಕೊಂಡ್ರು ಮೆಟ್ರೋ ಹತ್ತಿ ತಿರ್ಗಿ ಮನೆಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಬಿಸಿಲಿತ್ತು. ಮಧ್ಯಾಹ್ನ ಅಂತೂ ಕರ್ಬೂಜ ತಂದಿದ್ರು, 100 ರೂಪಾಯಿಗೆ 4 kg ಅಂತ ಅಂದ್ಬಿಟ್ಟು ಜಾಸ್ತಿನೇ ಬಂದಿತ್ತು. ಸೊ ಹಾಗಾಗಿ ಕರ್ಬೂಜ ಇತ್ತಲ್ಲ ಮನೇಲಿ ಅಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ನಾನು. ಕರ್ಬೂಜ ಜ್ಯೂಸು ಸ್ವಲ್ಪ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಕೊಂಡು ಕುಡಿಯೋಣ, ಯಾಕೆಂದರೆ ತುಂಬಾ ಬಿಸಿಲಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಕರ್ಬೂಜ ಜ್ಯೂಸು. ಇದರ ಶ್ರೀರಾಮನವಮಿಲೂ ಪಾನಕ ಥರ ಮಾಡ್ತೀವಿ, ಆ ಥರದ್ದೆಲ್ಲ ಬೆಲ್ಲ ಹಾಕ್ಬಿಟ್ಟು. ಈ ಸತಿ ಬೆಲ್ಲ ಏನು ಹಾಕಿಲ್ಲ, ಶುಗರ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ, ಬೆಲ್ಲ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ನಮ್ಮ ಪಾಪುನು ಸ್ವಲ್ಪ ಕುಡ್ದೆ, ನಾನು ಶುಗರ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎತ್ತಿಟ್ಟಿದ್ದೆ ಅವನಿಗೆ ಸಪ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವನಿಗೆ ಸಪ್ರೇಟ್ ಕುಡಿಸ್ತಾ ಇದ್ದೀನಿ. ಈ ಕರ್ಬೂಜ ಬಂದುಬಿಟ್ಟು ಫಾರಮ್ಮು ನಾಟಿದಲ್ಲ. ಸೊ ಹಾಗಾಗಿ ಅದು ಇನ್ನೂ ಹಣ್ಣಾಗಿರಲಿಲ್ಲ. ಮೇ ಬಿ ಪೌಡ್ರ್ ಹಾಕ್ಬಿಟ್ಟು ಹಣ್ಣು ಥರ ಮಾಡಿದಾರೇನೋ ಮೇಲ್ಗಡೆ. ನೋಡಿ ನಾನು ಬಾಚಣಿಗೆ ಎಲ್ಲ ತೆಗೆದು ಸಿಂಕಿಗೆ ಹಾಕೋದು ಎಲ್ಲ ಇದು ಮಾಡೋದು ಎಲ್ಲ ಮಾಡ್ತಾಯಿದ್ದ. ಸೊ ಹಾಗಾಗಿ ಪಾತ್ರೆ ಇನ್ನೂ ತೊಳೆದೇ ಇರಲಿಲ್ಲ. ಸ್ವಲ್ಪ ಎಲ್ಲ ಲೇಟ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಬಂದು ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟೋಗಿದ್ದೆ. ಸೊ ಪಾತ್ರೆಗಳು ತೊಳ್ತಿದ್ದೆಲ್ಲ ಈ ಕಡೆ ಹಾಗೆ ಕಟ್ಟೆ ಮೇಲೆ ಇಟ್ಟಿದ್ದೆ, ಹಾಗೆ ಜೋಡಿಸ್ಕೊಂಡಿರಲಿಲ್ಲ. ನನ್ನ ಮಗ ಬಂದು ಎಲ್ಲ ಎಳಿಯೋದು, ಕೆಳಗೆ ಬೀಳ್ಸೋದು ಎಲ್ಲ ತರಲೆ ಮಾಡ್ತಿದ್ದೆ. ಅವನಿಗೆ ಹೋಗಿ ಸ್ವಲ್ಪ ಹೊತ್ತು ಕುಂಡ್ರಿಸ್ಬಿಟ್ಟು ಆಮೇಲೆ ಮತ್ತೆ ನಾನು ಬಂದು ಎಲ್ಲ ಪೀಲ್ ಮಾಡ್ತಾಯಿದ್ದೆ. ನಾನು ಅಂತೂ ಕರ್ಬೂಜನ ಅದಂತೂ ಬರ್ತಾನೆ ಇರಲಿಲ್ಲ. ಎಷ್ಟು ಸ್ಪೂನಲ್ಲಿ ಇದು ಮಾಡಿದ್ರು. ಹಣ್ಣು ತುಂಬ ಚೆನ್ನಾಗಿ ಮೇಲ್ಗಡೆ ಕಾಣಿಸ್ತಿತ್ತು, ಒಳಗಡೆ ಹಣ್ಣೇ ಆಗಿರಲಿಲ್ಲ. ಸೊ ಹಾಗಾಗಿ ಅದು ಏನು ಮಾಡೋದು ಅಂತ ಅಂದರೆ ಸ್ಪೂನಲ್ಲಿ ಬೇಡ, ಇದರಲ್ಲಿ ಚಾಕುನಲ್ಲಿ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಚಾಕುನಲ್ಲಿ ಕಟ್ ಮಾಡ್ತಿದ್ದೆ. ಅದಕ್ಕಿಂತ ಮುಂಚೆ ಈಗ ಬ್ಯಾಟು ಬಾಲ್ ತಂದಿದ್ವಲ್ಲ, ನನ್ನ ಮಗ ಅದನ್ನು ಕಿತ್ಕೊಡು, ಓಪನ್ ಮಾಡಿಕೊಡು ಅಂತ ಹಠ ಮಾಡ್ತಿದ್ದ. ಸೊ ಕತ್ರಿ ತೊಗೊಂಡು ಅದನ್ನು ಕಟ್ ಮಾಡಿ ಅವ್ನಿಗೆ ಆಟ ಆಡೋದು ಹಿಂಗೆ ಅಂತ ಅಂದ್ಬಿಟ್ಟು ಒಂದು ಸತಿ ತೋರಿಸ್ಬಿಟ್ಟು ಎಲ್ಲ ಬಂದೆ. ಅದಾದಮೇಲೆ ನೋಡಿ ಅದು ಸ್ಪೂನಲ್ಲಿ ತೆಗಿಯೋಕ್ಕೆ ಹೋಗ್ತದೆ, ಅಷ್ಟು ನೀಟಾಗಿ ಬರ್ತಾನೆ ಇರಲಿಲ್ಲ. ತುಂಬ ಚೆನ್ನಾಗಿ ಹಣ್ಣಾಗಿದೆ. ಸ್ಪೂನಲ್ಲಿ ಒಂದೇ ಸ್ಕೂಪ್ ಹಿಂಗೆ ತೆಗೆದ್ರೆ ಸಾಕು, ಐಸ್ ಕ್ರೀಮ್ ಥರ ಹಿಂಗೆ ಬಂದುಬಿಡುತ್ತೆ. ಸೊ ಅದು ಬರ್ತಾ ಇರಲಿಲ್ಲ. ಅದಾದಮೇಲೆ ಚಾಕು ತೊಗೊಂಡೆ ಇದು ಮಾಡಿದೆ, ಟ್ರೈ ಮಾಡಿ ಸಾಕಾಗ್ಬಿಟ್ಟು. ಫಸ್ಟು ಶುಗರ್ ಹಾಕೋದಕ್ಕಿಂತ ಮುಂಚೆ ಪಾಪುಗೆ ಸಪ್ರೇಟ್ ಸ್ವಲ್ಪ ಎತ್ತಿಟ್ಟಿದ್ದೀನಿ, ಅವನಿಗೆ ಸಪ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇವ್ನಿಗೆ ಮಧ್ಯ ಬರ್ತಾಯಿದೆ. ಏನಾದರೂ ಕಟ್ ಮಾಡ್ತಾಯಿದ್ರೆ ಅವನಿಗೆ ಅದು ಕೊಡಲೇಬೇಕು, ಇಲ್ಲ ಅಂತ ಅಂದರೆ ಹಠ ಮಾಡ್ತಾನೆ, ಅಳ್ತಾನೆ, ಆ ಥರದ್ದೆಲ್ಲ ಮಾಡ್ತಾನೆ ಅವನಂತೂ. ಇಲ್ಲ ಅಂದರೆ ಅಳೋದು ಸಿಕ್ಕಾಪಟ್ಟೆ. ನೋಡಿ ಕೊಟ್ಟರೆ ಇವಾಗ ಸೈಲೆಂಟಾಗಿ ಹೋದ ಸುಮ್ಮನೆ. ಅದಕ್ಕೇ ಅವನಿಗೆ ಕೊಡೋಕ್ಕೆ ಮುಂಚೆ ಸಪ್ರೇಟ್ ಅವನಿಗೆ ಸ್ವಲ್ಪ ಎತ್ತಿಟ್ಬಿಟ್ಟು, ಈಗ ನಮ್ಗೆ ಎಷ್ಟು ಬೇಕೋ ಶುಗರ್, ಅದೇನು ಅಷ್ಟು ಚೆನ್ನಾಗಿರಲಿಲ್ಲ, ಹಣ್ಣು ರುಚಿ ಇರಲಿಲ್ಲ. ಸ್ವಲ್ಪ ಸಕ್ಕರೆ ಹಾಕಿದ್ಕೆ ಸ್ವಲ್ಪ ಸ್ವೀಟ್ ಇತ್ತು, ಬರೀ ಒಂಥರ ಏನೋ ತಿನ್ನಬೇಕಲ್ಲ, ಏನೋ ಇದೆ ಅನ್ನಂಗೆ ಆ ಥರ ಇತ್ತು ಅಷ್ಟೇ. ಹಣ್ಣು ಒಂಚೂರು ಚೆನ್ನಾಗಿಲ್ಲ. ಅದಕ್ಕೆ 100 ರೂಪಾಯಿಗೆ 4 kg ಕೊಟ್ಟಿದ್ದಾನೆ ಅನಿಸುತ್ತೆ. ನೋಡಿ ಯಾವ್ಯಾವ ಥರ ಎಲ್ಲ ಇದು ಮಾಡ್ತಾರೆ. ಸ್ವಲ್ಪ ವಾಟರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಐಸ್ ಕ್ಯೂಬ್ ಹಾಕೋಣ, ಚೆನ್ನಾಗಿರುತ್ತೆ ಬಿಸಿಲಿಗೆ ಅಂತ ಅಂದ್ಬಿಟ್ಟು ಐಸ್ ಕ್ಯೂಬ್ ಕೂಡ ಹಾಕ್ತಾಯಿದ್ದೀನಿ. ನಾನು ಫ್ರಿಜ್ ಓಪನ್ ಮಾಡೋದೇ ತಡ, ಎಲ್ಲಿರ್ತೋ ನಾವು ಹೆಂಗೆ ಕೇಳಿಸುತ್ತೋ ಫ್ರಿಜ್ ಓಪನ್ ಆಗೋದು, ಅದು ನಿಧಾನಕ್ಕೆ ತೆಗೆದ್ರು ಓಡ್ ಬಂದುಬಿಡ್ತಾನೆ. ಈ ಐಸ್ ಮೇಕರ್ದು ಅದನ್ನು ತೊಗೊಂಡಿದ್ನಲ್ಲ, ಅದಕ್ಕೆ ನನಗೂ ಬೇಕು, ನನಗೆ ಕೊಡು ಅಂತ ಅಂದ್ಬಿಟ್ಟು ಫುಲ್ಲು ಹಠ ಮಾಡ್ತಾಯಿದ್ದ. ಇಲ್ಲ ನಾನು ಕೊಡೋದಿಲ್ಲ, ಐಸಿಂದೆಲ್ಲ ಮುಟ್ಬಾರ್ದು, ನನಗೆ ಕೋಲ್ಡ್ ಆಗುತ್ತೆ ಕಣೋ, ಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಸೊ ಅದಕ್ಕೇ ಅಳೋದು ಇದು ಮಾಡೋದೆಲ್ಲ ಮಾಡ್ತಿದ್ದ. ಸೊ ಫೈನಲಿ ಜ್ಯೂಸ್ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಈ ಮಿಕ್ಸಿನಲ್ಲಂತೂ ಜ್ಯೂಸೇ ಚೆನ್ನಾಗಿ ಇದು ಏನಾದರೂ ನೀಟಾಗಿ ಗ್ರೈಂಡೇ ಆಗೋಲ್ಲ. ಇದೊಂದು ಸ್ವಲ್ಪ ಕಾಯಿ ಇದ್ದಿದ್ದಕ್ಕೂ ಅದಕ್ಕೂ ಇದೇ ಆಗ್ತಿಲ್ಲ. ನೋಡಿ ಅದು ಐಸ್ ಮೇಕರ್ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಅಳ್ತಾ ಇದ್ದಾನೆ. ಆಮೇಲೆ ನಾವು ಜ್ಯೂಸ್ ಕುಡಿತಾ ಇದ್ದಿದ್ದು ನೋಡಿಬಿಟ್ಟು ನಮಗೂ ಬೇಕು ಅಂತ ಇದು ಮಾಡ್ತಿದ್ದೆ. ಸರಿ ಹೋಗ್ಲಿ, ಒಂದೇ ಒಂದು ಸ್ಪೂನ್ ಕೊಡ್ತೀನಿ ಅಷ್ಟೇ ಅಂತ ಅಂದ್ಬಿಟ್ಟು ಒಂದೇ ಒಂದು ಸ್ಪೂನ್ ಕೊಟ್ಟೆ. ಅದಕ್ಕೆ ಸುಮ್ಮನೆ ಖುಷಿಯಾಗಿ ಹೋದ. ಆಮೇಲೆ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂದ್ಬಿಟ್ಟು ಮತ್ತು ಅವನಿಗೆ ಜ್ಯೂಸ್ ನೆಕ್ಸ್ಟ್ ಕುಡ್ಸೋಕ್ಕೆ ಹೋಗಲಿಲ್ಲ. ಅವನಿಗೆ ಬರೀ ಇದೇನೋ ಸ್ವಲ್ಪ ಕಟ್ಟಾಗಿರೋದು ಬರುತ್ತಲ್ಲ, ಅದು ಮಾತ್ರ ಕುಡಿಸ್ದೆ ಅಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ವ್ಲಾಗ್. ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ನನಗೂ ನನ್ನ ಪಾಪುಗೂ ಅಂತ ಕೇಳಿ